ನೋಡಿ ರಾಗಿ ದೋಸೆ ಈ ಥರ ಮಾಡಿಕೊಡಿ, ಪಿದ್ದ ಆಗಿಬಿಡ್ತಾರೆ. ರಾಗಿ ತಿನ್ನಲ್ಲ ಅನ್ನೋರು ತಿಂತಾರೆ. ಚಿಕ್ಕ ಮಕ್ಳು 5-6 ತಿಂತಾರೆ. ಒಂದು ಬಾಯಿಗೆ ಒಂದು ಇಟ್ಕೊಂಡ್ಬಿಡ್ಬೋದು. ಕಡಲೆ ಬೀಜ ಚಟ್ನಿ ಒಂದು ಕಾಂಬಿನೇಷನ್ ಕೊಡಿ, ಎಷ್ಟು ಸೂಪರಾಗಿರುತ್ತೆ. ನಾನು ಮೋದಕದೆಲೆ ಸಿಕ್ಕಿತ್ತು, ಅಕ್ಷಯ ಕಲ್ಪದಲ್ಲಿ ಸೊಪ್ಪು ತರಿಸಿದ್ದೆ. ಅವ್ರು ಕೊಟ್ಟಿದ್ರು, ಫ್ರೆಶ್ ಆಗಿತ್ತು. ಅದ್ರ ಮೇಲೆ ಹಾಕಿ ತೋರಿಸೋಣ ಇವತ್ತು ಅಂಥೇಳಿ ಮರ್ತೋದೆ. ತಟ್ಟೆಗೆ ಹಾಕ್ಬಿಟ್ಟಿದ್ದೀನಿ. ಓಕೆ, ನಾಳೆ ತೋರಿಸ್ತೀನಿ ಬೇಕಾರೆ. ಇಲ್ಲಿ ನೋಡಿ, ಚಟ್ನಿ ತಗೊಂಡು ತಿನ್ನಿ. ನಾನು ಸ್ವಲ್ಪ ತೆಗೆದು ತೋರಿಸ್ತಾ ಇದ್ದೀನಿ. 1 ಲೋಟ ಹಾಕ್ಕೋತಾ ಇದ್ದೀನಿ. ಇದರಲ್ಲೇ 5 ದೋಸೆ ಆಗುತ್ತೆ. ನಾನು 4 ತಿಂದೆ, ಇನ್ನೊಂದು ತಿನ್ನೋಕ್ಕಾಗಿಲ್ಲ. ಯಾರೂ ತಿನ್ನಲ್ಲ ಮನೇಲಿ, ಅದಕ್ಕೆ ಒಂದು ಹಾಗೆ ಇಟ್ಟೆ. ಇಲ್ಲಿ ನೋಡಿ, ಉಪ್ಪು ಹಾಕ್ಬಿಟ್ಟು 2 ಲೋಟ ನೀರು ಇಡಿಸುತ್ತೆ ಕರೆಕ್ಟಾಗಿ. 2 ಲೋಟ ನೀರು ಹಾಕಿ ಒಂದೊಂದು ಹಿಟ್ಟಿಗೆ ಸ್ವಲ್ಪ ಇಡಿಸುತ್ತೆ. ಇನ್ನು ಇಷ್ಟು ನೀರು ಬರಬೇಕು. ನನಗೆ ಯಾವಾಗ 2 ಇಡಿಸೋದು, ಇವತ್ತು 2 1/4 ಇಡಿಸ್ತು. ನಿಮಗೂ ನೋಡಿ ಎಷ್ಟು ನೀರಾಗಿ ಹಾಕಿದ್ರೂ ಬರುತ್ತೆ ಎದ್ದು. ಹಾಗಂತ ಒಯ್ದು ಬಿಡಬೇಡಿ ನೀರು. ಒಂದು ದೋಸೆ ಹಾಕ್ಕೊಂಡು ನೋಡಿ, ದಪ್ಪ ಅನಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ, ಚೆನ್ನಾಗಿ ಬರುತ್ತೆ. ಅಲ್ಲಿ ನೋಡಿ, ಕುದಿಸ್ಬಿಟ್ಟು ಬಾಣಲಿ ಇದು ಹೆಂಚನ್ನು ತೊಳಿಬಾರ್ದು. ಸ್ಟವ್ ಮೇಲೆ ಇಟ್ಬಿಟ್ಟು ನೀರು ಹಾಕಿ ಚೆನ್ನಾಗಿ 2 ಸರಿ ಕುದಿಸಿ ಬಿಸಾಕಿ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಈ ಥರ ದೋಸೆ ಹಾಕಿ ಎಣ್ಣೆ ಹಚ್ಬಿಟ್ಟು ಎಷ್ಟು ಚೆನ್ನಾಗಿದ್ದು ಬರುತ್ತೆ ನೋಡಿ. ಪೊಷ್ಟೆ ಹಚ್ಚಿದ್ರೆ ದೋಸೆಗಳು ಮಾಡೋವಾಗ ಪಜೀತಿ ಆಗ್ಬಿಟ್ಟು ಬರೋದೇ ಇಲ್ಲ ದೋಸೆ. ಅದಕ್ಕೋಸ್ಕರ ಕುದಿಸ್ಬಿಡಿ, ನೀರು ಹಾಕಿ ಮಾಡ್ಕೊಳ್ಳಿ. 2 ಸರ್ತಿ ಕುದಿಸಿ ಬಿಸಾಕ್ಬೇಕು ನೀರು, ಆಮೇಲೆ ಎಣ್ಣೆ ಹಚ್ಬಿಟ್ಟು ಮಾಡ್ಕೊಬೋದು ನೋಡಿ. ಫಸ್ಟು 1 2 3 ದೋಸೆ ಹಾಕಿ ಕೊಟ್ಬಿಡಿ ದೊಡ್ಡವ್ರಿಗಾದರೆ, ಮತ್ತು ಒಂದೊಂದೇ ಎತ್ಕೊಂಡು ಕೊಡ್ತಾಯಿರಿ.